ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಿವೆ. ಮಹಾರಾಷ್ಟ್ರದ ಬಳಿಕ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸಾಧನಾ ಸಮಾವೇಶದಿಂದ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಷ್ಟೇ. ಹೀಗಂತ ಸಾಧನಾ ಸಮಾವೇಶದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿರುವುದು. ರೈತರ ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾ ಇವೆ, ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇವೆ. ಮಹಾರಾಷ್ಟ್ರದ ನಂತರ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸರ್ಕಾರ ಮಾಡ್ತಾ ಇದ್ದಂತಹ ಸಾಧನಾ ಸಮಾವೇಶಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗುತ್ತೆ. ಈ ಸಮಾವೇಶದ ಬಗ್ಗೆ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿ ಅಂಕಿಅಂಶಗಳು ಬಂದಿದೆ. ಸುಮಾರು 2023-24 2 ವರ್ಷದಲ್ಲಿ 5,000ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಇದು ಸಾಧನೆ. ಈ ರಾಜ್ಯದಲ್ಲಿ ಇವತ್ತು ಈ ಒಂದು ರೈತರ ಆತ್ಮಹತ್ಯೆಗಳಾಗಿರ್ತಕ್ಕಂಥ ದಾಖಲೆಗಳನ್ನು ಸಮರ್ಪಣೆ ಮಾಡಲಿಕ್ಕೆ ತುಮಕೂರಿಗೆ ಹೋಗಿದ್ದಾರೆ. ಇವತ್ತು ಬೆಳಗ್ಗೆನೂ ಸಹ ಒಂದು ಪತ್ರಿಕೆಯಲ್ಲಿ ಯಾರೋ ಒಂದು ಕಡೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಸಣ್ಣ ವಿಷಯ ಬಂದಿದೆ. ಇವತ್ತು ಇಲ್ಲಿ ಎಷ್ಟರ ಮಟ್ಟಿಗೆ ಈ ಸರ್ಕಾರದ ವಿಷಯಗಳನ್ನು ಮುಚ್ಚಿಡ್ತಕ್ಕಂಥಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯದ ಅಭಿವೃದ್ಧಿ, ಬೆಂಗಳೂರು ನಗರ ನೆನ್ನೆ ದಿನವೂ ನೋಡೋದು, ಅದೇ ಒಂದು 10 ನಿಮಿಷ ಮಳೆ ಬಂದ ತಕ್ಷಣ ಹಲವಾರು ಭಾಗದಲ್ಲಿ ಇವತ್ತು ನೀರು ನಿಂತು ಹಲವಾರು ಲೋ ಪ್ರದೇಶಗಳಲ್ಲಿ ಇವತ್ತು ನೀರು ತುಂಬತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಅದರಿಂದ ಈ ಸರ್ಕಾರದ ಇವತ್ತಿನ ಸಮಾವೇಶ ಏನಿದೆ, ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡೋದು, ಅದನ್ನು ಸರ್ಕಾರದಿಂದಲೇ ಖರ್ಚು ಮಾಡ್ತಾರೆ. ಸರ್ಕಾರದಿಂದ ಜನ ತರೋದು ಸರ್ಕಾರವೇ ತರಬೇಕು. ಎಲ್ಲ ಸರ್ಕಾರದ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಕರ್ಕೊಂಬರಬೇಕು ಅಂತ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಅವರು